ವರ್ಷಾಚರಣೆಗೆ ಚಾಲನೆಯನ್ನು ಸಸಿಗೆ ನೀರು ಹರಿಸುವುದರ ಮೂಲಕ ಚಾಲನೆಯನ್ನು ನೀಡಿದವರು ಮಾನವ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತ ಬಸವರಾಜ್ ಉಮ್ರಾಣಿಯವರನ್ನ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ವೇದಿಕೆಯನ್ನು ಹಂಚಿಕೊಂಡ ಡಾಕ್ಟರ್ ಪಿ ಬಿ ಕಲ್ಚಿಮಠ್ ಸರ್ ಅವರೇ, ನನ್ನೆಲ್ಲ ಸಹೋದ್ಯೋಗಿ ಸಹೋದರ ಸಹೋದರಿಯರೇ ಮತ್ತು BA ಹಾಗೂ BCom ವಿದ್ಯಾರ್ಥಿನಿಯರೇ, ಇವತ್ತು ಅನಿರೀಕ್ಷಿತವಾಗಿ ಈ ಸಮಾರಂಭವನ್ನು ನಾವು ಏರ್ಪಾಟ ಮಾಡಿದ್ದೀವಿ. ಈ ಸಮಾರಂಭದೊಳಗ ವಿಶೇಷವಾಗಿ BCom ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತ ಅಂತ ತಮ್ಮನ್ನ ಇಲ್ಲಿ ಸೇರಿಸಿಕೊಂಡಿವಿ. ಅದು ಎಷ್ಟು ಉಪಯುಕ್ತ ಅನ್ನೋದು ಸಮಾರಂಭ ಮುಗಿದ ಮೇಲೆ ತಮ್ಮ ಗಮನಕ್ಕೆ ಬರ್ತದೆ. ಬಸವರಾಜ್ ಉಮ್ರಾಣಿ ಅನೇಕ ದೇಶಗಳಲ್ಲಿ ಅಡ್ಡಾಡ ಒಂದು ಕಂಪ್ಯೂಟರ್ ಮಾಡತಕ್ಕಂತ ಕೆಲಸವನ್ನ ಅವ್ರು ಎದುರು ಮಾಡ್ತದೆ, ಅದು ಕ್ಷಣಾರ್ಧದಲ್ಲೇ ಮಾಡ್ತದೆ. ಅದರ ಹಿಂದಿನ ಗುಟ್ಟೇನು, ನಾನು ಮತ್ತು ನಮ್ಮ MLA ಆಗಿರುವಂತ P ರಾಜು ಅವರು ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ. ನೀವು ಏನ್ ಹೇಳ್ತಾರಲ್ಲ, ನೀವೆಷ್ಟೋ ಸಂಖ್ಯೆಗಳನ್ನ ಹೇಳಿದ್ರು ಕೂಡ ಒಂದು ಕ್ಷಣದೊಳಗ ಅದರ ಒಟ್ಟು ಮೊತ್ತವನ್ನ ಹೇಳ್ತಾರ, ಅದಕ್ಕ ಋಣದ ಮೊತ್ತವನ್ನ ಹೇಳ್ತಾರ, ಗುಣಾಕಾರ ಹೇಳ್ತಾರ. ಅದು ಕೇವಲ ಪ್ರಾಕ್ಟೀಸ್ ನಿಂದ ಬರ್ತಕ್ಕಂಥದ್ದು. ನಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಸಾಧಿಸಬೇಕು. ನೀವು ಅಕೌಂಟೆನ್ಸಿ ಮಾಡ್ತೀರಲ್ಲ, ಅಕೌಂಟೆನ್ಸಿ ಒಳಗೆ ಲೆಕ್ಕ ಇಡ್ತೀವಲ್ಲ, ಬೇಡ ಮ್ಯಾಥಮೆಟಿಕ್ಸ್ ಮಾಡ್ತೀವಲ್ಲ, ಆದ್ರ ನಾಲಿಗೆ ತುದಿ ಮೇಲೆ ನಮಗ ಪೆನ್ನ ಹಾಳಿ ಕೊಟ್ಟಾಗಲೂ ಕೂಡ ನಮಗ್ ಸರಿಯಾಗಿ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಬಸವರಾಜ್ ಉಮ್ರಾಣಿ ಅವರು ನೀವು ಹೇಳಿ ಕೂಡುದ್ರೊಳಗ ಲೆಕ್ಕ ಮಾಡಿ ಉತ್ತರ ನಿಮ್ಗೆ ಹೇಳಿರ್ತಾರೆ. ಇದರ ಗುಟ್ಟೇನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಅದು ಅವರಿಗೆ ಮಾತ್ರ ಸಾಧ್ಯ ಅಂತಲ್ಲ, ನಮ್ಮೆಲ್ಲರಿಗೂ ಸಾಧ್ಯ. ಆದ್ರ ಅದಕ್ಕ ಸಾಧನೆ ಬೇಕು. ಆ ಸಾಧನೆಯ ಸಾಧಕರನ್ನ ತಮ್ಮ ಮುಂದೆ ತಂದು ನಿಲ್ಲಿಸಿದೀವಿ. ಮತ್ತೊಮ್ಮೆ ಅವರಿಗೆ ಇಡೀ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಎಲ್ಲ ಪ್ರೋತ್ಸಾಹಿಸೋಣ. ಜೊತೆಗೆ ಬಹಳ ಈ ಸಮಾರಂಭ ಔಚಿತ್ಯಪೂರ್ಣ. ಯಾಕೆ ಅಂತಂದ್ರೆ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷವನ್ನ ನಮ್ಮ ಬಸವರಾಜ ಉಮ್ರಾಣಿಯವರು ಸಸಿಗೆ ನೀರು ಹರಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ಕೈ ಜೋಡಿಸಿದರು. ಭಾರತದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅನ್ನೋದರ ಸಂಕೇತ ನೀವು ಸಸಿಗೆ ನೀರು ಹಾಕಿದ್ರು. ನಮ್ದೆಲ್ಲ ಮುಗಿದಾಗ ನಿಮ್ಮ ದಿನ ಚಾಲು ಆಗುತ್ತದೆ, ಹೌದಲ್ಲ? ನಿಮ್ಮ ದಿನ ಆರಂಭ ಆಗುತ್ತದೆ. ಅವೆರಡು ಕೂಡಿಸೋಣ ಅಂತ ಹೇಳ್ತಾ ಮುಂದಿನ ಎಲ್ಲ ಸಮಯವನ್ನ ಬಸವರಾಜ್ ಉಮ್ರಾಣಿಯವರಿಗೆ ಕೊಟ್ಟು ನಾವೆಲ್ಲರೂ ಆನಂದಿಸೋಣ. ಜೊತೆಗೆ ಅವರ ಸಾಧನೆಯನ್ನ ಬೆಳಕು ಹಾಕೋಣ. ಆ ಸಾಧನೆಯ ಹಾದಿಯಲ್ಲಿ ನಮ್ಮದು ಒಂದು ಹೆಜ್ಜೆಯನ್ನಿಡಲು ಪ್ರಯತ್ನಿಸೋಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಸೈಲೆಂಟ್ ಅದೇ ಮಾಡಿ ಫೋಟೋ ತೆಗಿಲಿ ಸಾಕು. ಫೋಟೋ ತೆಗೆದಂತೆ ರಿಮೂವ್ ಮಾಡಿಸಿ. ಪ್ರಸ್ತಾವವಾಗಿ ಮಾತನಾಡಿರ್ತಕ್ಕಂತಹ ಡಾಕ್ಟರ್ PS ಮಳೇಶ್ವರ್ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನೆಗೆ ಆಗಮಿಸಿದಂತಹ ಬಸವರಾಜ್ ಶಂಕರ್ ಉಮ್ರಾಣಿ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಭಾಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳೊಂದಾಗಿರುವಂತಹ SVS ಡಿಗ್ರಿ ಕಾಲೇಜಿನವರಿಗೋಸ್ಕರ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಇಡೀ ತಮ್ಮ ಬದುಕನ್ನೇ ಸಮಾಜಕ್ಕಾಗಿ ಮೀಸಲಾಗಿಟ್ಟು ಶಿಕ್ಷಣ ಪ್ರೇಮಿಗಳಾಗಿ, ಖ್ಯಾತ ಸಾಹಿತಿಗಳಾಗಿ, ಅದ್ಭುತ ವಾಗ್ಮಿಗಳಾಗಿ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಹಾಗೂ ಈ ಕಾಲೇಜಿನ ಡೈನಾಮಿಕ್ ಪ್ರಿನ್ಸಿಪಾಲ್ ಆಗಿರುವಂತಹ ನಮ್ಮ BS ಮಾಲಿ ಸಾಹೇಬ್ರೆ, ಹಾಗೆಯೇ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಮಿಸಿರುವಂತಹ ಕಲ್ಚಿಮಠ್ ಗುರುಗಳೇ ಮತ್ತೆ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿರುವಂತಹ ನರಗುಂದ್ ಸಾಹೇಬ್ರೆ, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಬರ್ಲಿಕ್ಕೆ ಮೂಲ ಕಾರಣೀಭೂತರು, ಆತ್ಮೀಯ ಸ್ನೇಹಿತರು, ಶಿಕ್ಷಣ ಪ್ರೇಮಿಗಳು ಮತ್ತೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಂತೋಷ್ ಸವದತ್ತಿ ಅವರೇ, ಹಾಗೆ ಅವರ ವರ್ಣದೆ ಈ ಕಾಲೇಜಿನ ಎಲ್ಲ ಪೂಜ್ಯ ಗುರುವೃಂದವೇ ಹಾಗೂ
ವೇದಕ್ಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ಈ ಕಾಲೇಜಿನ ಯಾವತ್ತು ನನ್ನ ಆತ್ಮೀಯ ಸಹೋದರಿಯರೇ, ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಮುಂದಿನ ವರ್ಷ ಆಗಸ್ಟ್ 15ಕ್ಕೆ 75 ವರ್ಷ ಆಗ್ತದೆ. ಅದರ ಪೂರ್ವಭಾವಿಯಾಗಿ 75 ಈ ಅಮೃತ ಮಹೋತ್ಸವ ಯಾಕೆ ಇಟ್ಟರು? ಇದು 75 ವಾರಗಳು ಬಾಕಿ ಇದಾವೆ. ಹಾಗಾಗಿ 75 ವಾರಗಳು ಬಾಕಿ ಇರೋದ್ರಿಂದ ಕೇವಲ ಇದು ಬ್ರಿಟಿಷರ ಗುಲಾಮಗಿರಿಯಿಂದ ನಮ್ಮ ದೇಶ ಸ್ವತಂತ್ರ ಆಗಿದೆ. ನಮ್ಮ ಮಾಳಿ ಸರ್ ಹೇಳಿದ್ರು, ನಮ್ಮ ದೇಶ ಯಾರ ಕೈಯಲ್ಲಿದೆ ಅಂತ ಯುವಕರ ಕೈಯಲ್ಲಿದೆ. ಇಂದಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳು. ಹಾಗೆ ಭವ್ಯ ಭಾರತ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳ ಇಂಪಾರ್ಟೆಂಟ್, ವಿದ್ಯಾರ್ಥಿಗಳ ಪಾತ್ರ. ಹೀಗಾಗಿ ನೀವೆಲ್ಲರೂ ಕೂಡ ದೇಶಾಭಿಮಾನ ಹೊಂದಿ ಕೇವಲ ಸಭೆ ಸಮಾರಂಭಗಳಿಗೆ ಮಾತ್ರ ದೇಶಾಭಿಮಾನದ ಬಗ್ಗೆ ಸೀಮಿತ ಆಗಬಾರ್ದು. ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ನಮ್ಮ ದೇಶದ ಬಗ್ಗೆ ಗೌರವ ಅಭಿಮಾನ ಹೊಂದಿದೆ ಆಗಿದ್ರೆ ಇಂಥ ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಸಾರ್ಥಕ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶ ಪ್ರೇಮ, ರಾಷ್ಟ್ರ ಗೌರವವನ್ನ ಗೌರವಿಸಿ ಈ ಸ್ವತಂತ್ರ ಭಾರತದ ದೇಶದ ಅಭಿವೃದ್ಧಿಗೆ ನಿಮ್ಮಲ್ಲಿ ಕೈಲಾದ ಸೇವೆಯನ್ನ ಮಾಡೋಣ ಅಂತ ಮಾತನ್ನು ಹೇಳಿ, ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತ ಮಾಲಿ ಸಾಹೇಬರು. ಹಾಗೆ ಮೊದಲಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಈ ಸಂಸ್ಥೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದು ಈ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ನೇಮಕಗೊಂಡಿದ್ದಕ್ಕೆ ಅವರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಮಾಲಿ ಸಾಹೇಬರಿಗೆ ಭಗವಂತನ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂತ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಪ್ರಾಸ್ತಾವಿಕವಾಗಿ ನನ್ನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ, ಗಣಿತ ಮತ್ತೆ ವ್ಯಕ್ತಿತ್ವ ವಿಕಸನ ಉಪನ್ಯಾಸ 1 ಗಂಟೆ ಇರ್ತದೆ. ಒಂದನ್ನು ತಾವು ಅರ್ಥೈಸಿಕೊಳ್ಳಬೇಕಾದ ಸಂಗತಿ ಏನಂದ್ರೆ, ಇದು ಮನರಂಜನಾತ್ಮಕ ಕಾರ್ಯಕ್ರಮ ಅಲ್ಲ. ಇದರಿಂದ ನಿಮಗೆ ಸ್ವಲ್ಪ ಸ್ಫೂರ್ತಿ ಸಿಗಲಿ, ಪ್ರೇರಣೆ ಆಗಲಿ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಮಗೆಲ್ಲ ಗಣಿತ ಅಂದ್ರೆ ಸುಲಭನ ಭಯನಾ? ಡೋಂಟ್ ವರಿ, ಅದನ್ನ ಹೆಂಗ ಈಸಿಯಾಗಿ ಮಾಡಬೇಕು ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಣ. ಸಂಕ್ಷಿಪ್ತವಾಗಿ ನನ್ನ ಪರಿಚಯ ಮಾಡ್ಕೊಳ್ಳೋದಾದ್ರೆ, ಬಸವರಾಜ್ ಶಂಕರ್ ಉಮರಾಣಿ ಅತನಿ ನಮ್ಮೂರು, ಎಜುಕೇಶನ್ MA BEd ಆಗಿದೆ. ಅದ್ರ ಜೊತೆಗೆ ಬೆಂಗಳೂರಲ್ಲಿರುವಂತಹ ಆದರ್ಶ ಕಾಲೇಜಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಗಣಿತ ಮತ್ತೆ ವ್ಯಕ್ತಿತ್ವ ವಿಕಸನ ಉಪನ್ಯಾಸಕನಾಗಿ ಅಂತಾರಾಷ್ಟ್ರೀಯ ಮಟ್ಟ ಸಂಪನ್ಮೂಲ ವ್ಯಕ್ತಿಯ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ವಿಶೇಷ ಏನು ಅಂತಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಹುಟ್ಟಿದ್ದು ಯಾವ ದಿನ ಬರುತ್ತೆ ಅಂತ ಹೇಳೋಣ. ಇಲ್ಲಿ ಲೆಕ್ಚರರ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇರೋದು ಇಬ್ರು ಬಂದ್ಬಿಡಿ. ಅಕೌಂಟೆಂಟ್ಸ್ ಇದಾರೆ, ಇಬ್ರು 3 ಜನ ಬನ್ನಿ. ಏನೋ ಮಾಡಾಗಿಲ್ಲ, ಬೇಗ ಬನ್ನಿ. ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಬನ್ನಿ. ಸಂತೋಷ್ ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ. ಯಾರು ಬಂದಿದ್ರಿ? ಬೇಗ ಯಾರು? ಏನೋ ಮಾಡಂಗಿಲ್ಲ ಬನ್ನಿ. ಯಾರು ಬಾಯ್ಸ್? ನೋಡ್ರಿ, ಪೂಜಾ ಗಂಜಿಯವ್ರು ಬಂದಾರೆ. ನೀವು ಒಂದು ಬೋರ್ಡ್ ಮೇಲೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮೇಲೆ 9 ಡಿಜಿಟ್, ಅದ್ರ ಕೆಳಗಡೆ 9 ಡಿಜಿಟ್ ಬರೋದು ಆನ್ಸರ್ ಮಾಡ್ಬೇಕು. ರೆಡಿ ಮಾಡ್ತೀರಾ? ನೆಕ್ಸ್ಟ್ ಇನ್ನೊಬ್ರು ಯಾರು ಬಾಯ್ಸ್? ನಿಮ್ಮ ಹೆಸರು ವಿಜಯ್ ಕುಮಾರ್ ಅವರೇ. ಒಂದು ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮೇಲೆ 5 ಡಿಜಿಟ್, ಕೆಳಗಡೆ 2 ಡಿಜಿಟ್ ಬರೋದು ಆನ್ಸರ್ ಮಾಡ್ಬೇಕು. ರೆಡಿ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಮಾಲಿ ಸಾಹೇಬ್ರು, ಸರ್ ನೀವು ಒಂದು 1000 ಒಳಗಡೆ ನಂಬರ್ ಹೇಳಿ ಸರ್. ಯಾವ್ದು ಸಂಖ್ಯೆ ಹೇಳಿ? 972. ಓಕೆ, ಸಂತೋಷ್ ಕುಮಾರ್ ಅವರೇ ಸರ್ 972 ಟೇಬಲ್ಸ್ ರೆಡಿ ಮಾಡಿ. ಆ ಟೇಬಲ್ಸ್ ಸರ್ ಪರವಾಗಿ ನಿಮ್ಮ ರೆಡಿ ಮಾಡಿ ಮಾಡ್ತೀರಾ? ಓಕೆ, ಇನ್ನೊಬ್ರು ಬನ್ನಿ, ಯಾರಾದ್ರೂ ಉಪನ್ಯಾಸಕರು ಬನ್ನಿ. ಸರ್ ನಿಮ್ಮ ಹೆಸರು? ನರಗುಂದ್ ಸಾಹೇಬ್ರೆ,
ನೀವು ಪೊಲಿಟಿಷಿಯನ್ ಅವ್ರ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಇದ್ದೀರಿ ಹೌದಾ? ಅದಕ್ಕೆ ಈಗ ಸ್ವಲ್ಪ ನೀವು ಈಗ ಅಂಕಿ ಸಂಖ್ಯೆಗಳ ಜೊತೆಗೆ ಆಟ ಆಡಬೇಕು. ಒಂದು 30 ನಂಬರ್ ಬರೀಬೇಕು. ಅಂದ್ರೆ 3 ಡಿಜಿಟ್ ಒಂದು 10 ನಂಬರ್ ರೆಡಿ ಮಾಡಿ ನಾವು ಸೀದಾ ಅಂತ ಹೇಳ್ತೇವೆ. ಮಾಡ್ತೀರಾ? ಓಕೆ, ಡನ್, ರೆಡಿ ಮಾಡಿ. ಬಂಧುಗಳೇ, ಇದಲ್ಲದೆ ಮನರಂಜನೆಗೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಕಾಮೆಂಟ್ ಹೇಳೋಣ, ವಿದೌಟ್ ವಾಚ್ ಟೈಮ್ ಹೇಳೋಣ, ಮೊಬೈಲ್ ನಂಬರು ಮತ್ತೆ ಹಲವಾರು ವಿಷಯಗಳಿದಾವೆ. ಕೊನೆಯದಾಗಿ ಇದು ಹೆಂಗ ಸಾಧ್ಯ ಅನ್ನೋ ಕಡೆಗೆ ಹೋಗೋಣ. ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಹಾಗೆ ದುಬೈ ರಾಜರಾಗಿರುವಂತಹ ಶೇಖ್ ಮೊಹಮ್ಮದ್ ಅವರಿಂದ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಮತ್ತೆ ಪ್ರೈಮ್ ಮಿನಿಸ್ಟರ್ ಮೋದಿ ಹಾಗೂ CM ಯಡಿಯೂರಪ್ಪ ಸನ್ಮಾನ ಆಗಿದೆ. ನೀವೆಲ್ಲ ನಮ್ಮನ್ನ ಮಜಾ ಟಾಕೀಸ್ ಮತ್ತೆ ಬೇರೆ ಟಿವಿಗಳಲ್ಲಿ ಕಾರ್ಯಕ್ರಮ ನೋಡಿರಬಹುದು. ನೇರವಾಗಿ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಕಳೆದ ವಿನಂತಿ ಮಾಡ್ಕೊಳ್ಳೋ ಇಷ್ಟ ಬಂಧುಗಳೇ, ನಿಮ್ಮ ಶಾಂತತೆ ಬಹಳ ಮುಖ್ಯ. ನೀವೇನಾದ್ರೂ ಗಲಾಟೆ ಮಾಡಿದ್ರೆ ಮೈಂಡ್ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ. ಅದು ಎಷ್ಟು ಮುಖ್ಯ ಅಂತ ಲಾಸ್ಟಿಗೆ ಹೇಳ್ತೇನೆ. TV 9 ಅಲ್ಲಿ ಹೀಗೂ ಒಂಟೆ ಪ್ರೋಗ್ರಾಮ್ ಬರ್ತೆ, ನೋಡ್ತೀರಾ? ನನ್ನ ಕಾರ್ಯಕ್ರಮ ನೋಡಿದಾಗ ಸಹಜವಾಗಿ ನಿಮ್ಮಲ್ಲಿ ಪ್ರಶ್ನೆ ಮಾಡುತ್ತೆ. ಸೊ ಕೊನೆಯದಕ್ಕೆ ಉತ್ತರ ಕೊಡ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಸಂವಾದ ಮೇಲೆ ಫೋಕಸ್ ಕೊಟ್ಟಂತ ಈ ಕಾಲೇಜಿನ ಕ್ರಿಯೇಟಿವ್ ಅಂಡ್ ಡೈನಾಮಿಕ್ ಪ್ರಿನ್ಸಿಪಲ್ ಆಗಿರುವಂತ ಹಾಗೂ ನಮ್ಮಂತ ಪ್ರತಿಭೆಗೆ ನಿರಂತರ ಪ್ರೋತ್ಸಾಹ ನೀಡ್ತಾ ಇರುವಂತ VS ಮಾಳಿ ಸಾಹೇಬರಿಗೆ ಹಾಗೂ ಇಲ್ಲಿ ಬರ್ಲಿಕ್ಕೆ ಮೂಲ ಕಾರಣೀಭೂತರಾಗಿರುವಂತ ಸಂತೋಷ್ ಕಬ್ದಡ್ಡಿ ಅವರಿಗೆ ಒಂದು ಸಾರಿ ಜೋರದ ಚಪಾತಿ ಮುಖಾಂತರ. ಓಕೆ, ಮೊದಲಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ಡೇ ಬರುತ್ತೆ ಅಂತ ಹೇಳೋಣ. ಈಗ ನರಗುನ್ ಸರ್ ಅವ್ರು ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾರೆ ಸರ್, ಪ್ಲೀಸ್. Sir, you born on Tuesday, is it? Yes or no? Any two from lecturer side, improve teachers. 25/6 ಮಂಗಳವಾರ ಬರ್ತದೆ, ಕರೆಕ್ಟಾ? ಥ್ಯಾಂಕ್ ಯು. ನೆಕ್ಸ್ಟ್ ಒನ್. ಮತ್ತೆ ಯಾರು ಟೀಚರ್ಸ್ ಇದ್ರೆ ಹೇಳಿ, ಉಪನ್ಯಾಸಕರು ಯಾರು ಇದ್ದೀರಾ? Sir, you born on Saturday, half day, is it? ಇನ್ನೊಬ್ರು ಹೇಳಿ ಟೀಚರು. 23/4/1975 sir. ಎಷ್ಟು ಗುರುಗಳೇ? 23/4/1975. You born on Wednesday, is it? Yes, correct. Okay, ಇನ್ನೊಬ್ರು ಸಿಸ್ಟರ್ ಹೇಳಮ್ಮ, ಸಹೋದರರು ಏನ್ರಿ ಯಾರಮ್ಮ ಹೇಳ್ರಿ. 21/7 You born on Sunday, holiday, is it? ಈಗ ಇಬ್ರು ಹುಡುಗರು ಹೇಳಪ್ಪ, ಬಾಯ್ಸ್ ಇಬ್ರು ಹೇಳಿ. 15/2/2002. ಎಷ್ಟ್ರಿ? 15/2/2002. 15/2/2002. sir. ಓಕೆ, ಶುಭ ಶುಕ್ರವಾರ ಬರ್ತದೆ, ಕರೆಕ್ಟಾ? ಇನ್ನೊಬ್ರು ಬಾಯ್ಸ್. ಲಾಸ್ಟ್ ಒನ್ ಫ್ರಮ್ ಬಾಯ್ಸ್. ಎಸ್, ಆಗಸ್ಟ್ 2000. ಓಕೆ, ಗುರುವಾರ ಬರ್ತದೆ, ಕರೆಕ್ಟಾ? ಸಾಕು ಬಂದ್ರೆ ಈಗ ನೋಡಿ, ಈ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಆಯ್ತಾ? ಆಯ್ತಾ ಇಲ್ರಿ? ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಇದರ ಸೀಕ್ರೆಟ್ ಬೇಕಾ? ಯಾವ ಮ್ಯಾಜಿಷಿಯನ್ ತನ್ನ ಸೀಕ್ರೆಟ್ ಅನ್ನ ಬಿಟ್ಕೊಡ್ತಾರೇನ್ರಿ? ಆದ್ರೆ ನಾನು ಹೇಳ್ತೇನೆ, ಯಾಕಂದ್ರೆ ಇದು ನನ್ನಲ್ಲೇ ಉಳಿಯಬಾರದು. ನೀವು ಕೂಡ ನನ್ನಂಗ ಆಗಬೇಕನ್ನಂತ ಉದ್ದೇಶ ಬಂದಿದೆ. ನೀವು ಕೂಡ ಪ್ರಯತ್ನ ಪಟ್ರೆ, ಆಸಕ್ತಿಯಿಂದ ಈ ವಿಷಯಗಳ ತಂದೆ ನೀವು ಕೂಡ ಹೇಳ್ಬೋದು. 100 ವರ್ಷ ಹಿಂದೆ ಮುಂದೆ ಹೇಳಬೇಕಾದ್ರೆ ಕನಿಷ್ಠ 5 ಗಂಟೆ ಕಾಲಾವಕಾಶ ಬೇಕಾಗುತ್ತೆ. ಸಮಯದ ಅಭಾವ 11 ಗಂಟೆ ಆಗಿರೋದ್ರಿಂದ ನೇರವಾಗಿ ಈ ವರ್ಷವನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೋಣ. ಇದು 2021. ಎಸ್ ಆರ್ ನೋ? ಜೋರಾಗಿ ಮಾತಾಡ್ಬೇಕು. ಹಾಗೆ ವರ್ಷದಲ್ಲಿ 12 ತಿಂಗಳ. ನೀನ್ ಯಾರು ಹತ್ರ 13 ಆಲ್ರೆಡಿ ನಾವೀಗ ಹೊಸ ವರ್ಷವನ್ನ ಆಚರಣೆ ಮಾಡಿದ್ದೇವೆ, ಜನವರಿ 1. ಹೌದಾ? ಯಾವ ದಿನ ಇತ್ತು ಅಂತ ನೆನಪಿದೆಯಾ ನಿಮ್ಗೆ? ಯಾವ ದಿನ ಮಾಡಿದ್ದೇವೆ? ಜನವರಿ 1. ಸೋಮವಾರ, ಮಂಗಳವಾರ, ಬುಧವಾರ ಯಾವ ದಿನ ಮಾಡಿದ್ದೇವೆ? ಯಾವುದು? ಒಂದು ಕೆಲಸ ಮಾಡ್ರಿ, ಒಂದು ವಾರದಲ್ಲಿ 7 ದಿವಸ. ಎಲ್ಲರೂ ಒಂದೊಂದು ದಿವಸ ಹೇಳ್ಬಿಡ್ರಿ, ಅದನ್ನು ಕರೆಕ್ಟ್ ಇಟ್ಕೊಳ್ರಿ. ಯಾವ್ದು ಮಾಡಿದ್ದೇವೆ?
ಓಕೆ, ಶುಕ್ರವಾರ ಮಾಡಿದೀವಾ? ಫ್ರೈಡೆ ಅಂತ ನೆನಪಿಟ್ಕೊಳ್ಳಿ. ಯು ರಿಮೆಂಬರ್ ಇಟ್ ವಾಸ್ ಆನ್ ಫ್ರೈಡೆ. ಎಸ್ ಆರ್ ನೋ? ನೋಡಿ, ಒಂದನ್ನ ಸುಲಭವಾಗಿ ನೆನಪಿಟ್ಕೊಳ್ಳಬೇಕಾದ ವಿಧಾನ ಏನಂದ್ರೆ, ಜನವರಿನಲ್ಲಿ ಬರ್ತಕ್ಕಂಥ ಎಲ್ಲಾ ದಿನಗಳು ಅಕ್ಟೋಬರ್ದಲ್ಲಿ ರಿಪೀಟ್ ಆಗುತ್ತೆ. ಹಾಗೆ ಫೆಬ್ರವರಿನಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳು ಮಾರ್ಚ್ ಮತ್ತೆ ನವೆಂಬರ್ನಲ್ಲಿ ರಿಪೀಟ್ ಆಗುತ್ತೆ. ಏಪ್ರಿಲ್ ಅಲ್ಲಿ ಬರುವಂತ ಎಲ್ಲ ದಿನಗಳು ಜುಲೈದಲ್ಲಿ ರಿಪೀಟ್ ಆಗುತ್ತೆ. ಉಳಿದ 5 ತಿಂಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಈಗ ಹೇಳಿ, ಜಾನ್ವರಿನಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳು ಯಾವ್ದು ರಿಪೀಟ್ ಆಗುತ್ತೆ? ವೆರಿ ಗುಡ್. ಫೆಬ್ರವರಿ, ಮಾರ್ಚ್ ಮತ್ತೆ ನವೆಂಬರ್. ಏಪ್ರಿಲ್, ಈಗ ಲೀಪ್ ಇಯರ್ ಬರುತ್ತಾ? ಲೀಪ್ ಇಯರ್ ಲೀಪ್ ಇಯರ್ 4 ವರ್ಷಕ್ಕೊಮ್ಮೆ ಬರುತ್ತಾನೆ. ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಲೀಪ್ ಇಯರ್? 4 ವರ್ಷಕ್ಕೊಮ್ಮೆ. 5 ವರ್ಷಕ್ಕೊಮ್ಮೆ ಬರುತ್ತೆ. 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬಂದ್ರೆ 5 ವರ್ಷಕ್ಕೊಮ್ಮೆ ಏನ್ ಬರುತ್ತೆ? 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರುತ್ತಿಲ್ಲ. ಈಗ ಲೀಪ್ ಇಯರ್ ಬಂದಾಗ ಇದರ ಕ್ಲಿಯರ್ ಪಿಕ್ಚರ್ ಚೇಂಜ್ ಆಗುತ್ತೆ. ಅದು ಹೆಂಗೆ ಅಂದ್ರೆ, ಜನವರಿನಲ್ಲಿ ಬರ್ತಕ್ಕಂಥ ಎಲ್ಲಾ ದಿನಗಳು ಅಕ್ಟೋಬರ್ದಲ್ಲಿ ರಿಪೀಟ್ ಆಗೋದಿಲ್ಲ. ಹಾಗೆ ಫೆಬ್ರವರಿನಲ್ಲಿ ಬರುವಂತ ಎಲ್ಲ ದಿನಗಳು ಮಾರ್ಚ್ ಮತ್ತೆ ನವೆಂಬರ್ದಲ್ಲಿ ಏನಾಗೋದಿಲ್ಲ. ಇನ್ನು ರಿಪೀಟೆಡ್ ಮಂತ್ಸ್ ಯಾವ ಅಂತಂದ್ರೆ, ಮಾರ್ಚ್ ನವೆಂಬರ್ದಲ್ಲಿ ರಿಪೀಟ್ ಆಗುತ್ತೆ. ಏಪ್ರಿಲ್ ಜುಲೈದಲ್ಲಿ ರಿಪೀಟ್ ಆಗುತ್ತೆ. ಮಾರ್ಚ್ ಯಾವ್ದ್ರಲ್ಲಿ ರಿಪೀಟ್ ಆಗುತ್ತೆ? ಏಪ್ರಿಲ್. ಈಗ ಲೀಪ್ ಇಯರ್ ಬಂದಾಗ ಒಂದು ದಿನವನ್ನ ಹಿಂದಕ್ಕೆ ಹಾಕ್ಬೇಕಾ ಮುಂದಕ್ಕೆ ಹಾಕ್ಬೇಕಾ? ಏನ್ ಮಾಡ್ಬೇಕು? ಒಂದು ದಿನವನ್ನ ಮುಂದಕ್ಕೆ ಹಾಕ್ಬೇಕಾ? ವೆರಿ ಗುಡ್. ಈಗ ಹೇಳ್ರಿ, ಇದೇ ವರ್ಷ ಜನವರಿ 1 ಶುಕ್ರವಾರ ಬಂದ್ರೆ ಅಕ್ಟೋಬರ್ 1 ಯಾವ ದಿನ ಬರ್ತದೆ? ಶನಿವಾರ ಯಾಕೆ ಬರ್ತದೆ? ಈ ವರ್ಷ ಲೀಪ್ ಇಯರ್ ಇದೆಯಾ? ಯಾವ ದಿನ ಬರುತ್ತೆ? ಜನವರಿ 1 ಶುಕ್ರವಾರ ಬಂದ್ರೆ ಅಕ್ಟೋಬರ್ 1 ಗಾಂಧಿ ಜಯಂತಿ ಯಾವ ದಿನ? ಶನಿವಾರ ಬರ್ತದ? ವೆರಿ ಗುಡ್. ನನಗೆ ಅಕ್ಟೋಬರ್ ತಿಂಗಳು 20ನೇ ತಾರೀಕು ಬೇಕಾಗಿದೆ. ಇದನ್ನ ಹೆಂಗೆ ಕಂಡು ಹಿಡಿಬೇಕಂದ್ರೆ, 2 ಶನಿವಾರ, 3 ಯಾವತ್ತು? ರವಿವಾರ, 4 5 6 6ಕ್ಕೆ ಬಂದು ನಿಂತಿದ್ದೇವೆ. ಹೌದಾ? ಒಂದು ವಾರದಲ್ಲಿ 7 ದಿನ ತಾನೆ. ನನಗೆ ಆ ತಿಂಗಳಲ್ಲಿ ಬರ್ತಕ್ಕಂಥ ಎಲ್ಲ ಬುಧವಾರಗಳ ಬಗ್ಗೆ ಮಾಹಿತಿ ಬೇಕಾಗಿದೆ. ನಾವೇನ್ ಮಾಡ್ಬೇಕಂದ್ರೆ 7ಅನ್ನ ಕೂಡಿಸ್ಬೇಕು. ಎಷ್ಟನ್ನ ಕೂಡಿಸ್ಬೇಕು? ಈಗ ಹೇಳ್ರಿ, 6 ಆದ್ಮೇಲೆ ಮುಂದಿನ ಬುಧವಾರ ಯಾವ ದಿನ ಬರುತ್ತೆ? 6 ಕೂಡಿಸ್ರಿ. 6 ಎಷ್ಟು? 13 ಆದ್ಮೇಲೆ ಅಲ್ಲ, ನನಗೆ ಬರೇ ಬುಧವಾರ ಅಷ್ಟೇ ಬೇಕಾಗಿದೆ. 20 ಆದ್ಮೇಲೆ 20. ವೆರಿ ಗುಡ್. ನನಗೆ 20ನೇ ತಾರೀಕು ಬೇಕಾಗಿತ್ತು. ಯಾವ ದಿನ ಬಂತದು? ಬುಧವಾರ ಬಂತು. ಅರ್ಥ ಆಯ್ತಾ? ಈಗ ಹೇಳ್ರಿ, ಇದೇ ವರ್ಷ ಜನವರಿ 1 ಶುಕ್ರವಾರ ಬಂದ್ರೆ ಮುಂದಿನ ವರ್ಷ ಜನವರಿ 1 ಯಾವ ದಿನ ಬರ್ತದೆ? ಶನಿವಾರ ಬರ್ತದ? 23 ಜನವರಿ 1, 22 ಶನಿವಾರ, 23 ರವಿವಾರ, 24 25. ನಿಮ್ಮ ಮೈಂಡ್ ಸ್ವಲ್ಪ ಕೆಲಸ ಕೊಡ್ರಿ. 24 ಸೋಮವಾರ ಕರೆಕ್ಟ್. 25 ಮಂಗಳವಾರ ಬರಬೇಕಾಗಿತ್ತು. ಯಾವ ದಿನ ಬರುತ್ತೆ? ಬುಧವಾರ ಯಾಕೆ ಬರ್ತದೆ? ಬಿಕಾಸ್ ಆಫ್ ಲೀಪ್ ಇಯರ್. 25 ಬುಧವಾರ, 26 ಗುರುವಾರನ, 27 28 29. Once again you are forgetting the leap year. ಯಾವ ದಿನ ಬರುತ್ತೆ? ಈಗ ಲೀಪ್ ಇಯರ್ ಬಂದಾಗ ಒಂದು ದಿನವನ್ನು ಹಿಂದಕ್ಕೆ ಹಾಕ್ಬೇಕಾ ಮುಂದಕ್ಕೆ ಹಾಕ್ಬೇಕಾ? ವೆರಿ ಗುಡ್. ಅರ್ಥ ಆಯ್ತಾ? ಅಥವಾ ಇನ್ನೊಮ್ಮೆ ಹೇಳ್ಬೇಕಾ? ಅರ್ಥ ಆಯ್ತಾ? ಮುಂದಿನ ವಿಷಯಕ್ಕೆ ಹೋಗೋಣ. ಓಕೆ. ಈಗ ನಿಮ್ಮ ಪರವಾಗಿ ಪೂಜಾ ಅವರು ಎಡಿಷನ್ ಕ್ವಶನ್ ಹೇಳ್ತಾರೆ. ನೀವು 2 ನಂಬರ್ ಹೇಳ್ರಿ ಪೂಜಾ ಅವರೇ. ಪೂಜಾ ವೆರಿ ಬೆಸ್ಟ್. ಪೂಜಾ ಮತ್ತೆ ಹೇಳಮ್ಮ. 2 ನಂಬರ್ ಹೇಳಮ್ಮ. ಒಂದೇ ಲೈನ್ ಪ್ಲೀಸ್. ಜೋರಾಗಿ
ಅಮ್ಮ ಎಲ್ಲರಿಗೂ ಕೇಳಿಸೋಂಗೆ ಹೇಳಿ. ಎಲ್ಲರಿಗೂ ಕೇಳಬೇಕು. ಎರಡನೇ ಸಂಖ್ಯೆ ಹೇಳಿ. 7 4 ಓಕೆ 5 3 ಎಸ್ 6 8 ಓಕೆ 9 1 2 ಎಸ್ ಪ್ಲಸ್ 9 8 ಓಕೆ 9 8 6 4 ಎಸ್ 8 2 9 3 9 939 939 ಓಕೆ ಆನ್ಸರ್ ಕಾಣಿಸ್ತಾ ಇದೆಯಾ? ಕೇಳೋಣ ಆನ್ಸರು. ನೋಡಿ ದಿಸ್ ಆನ್ಸರ್ ಇಸ್ 1731851 ಆಗುತ್ತೆ. ಇದೆಯಾ? ಓಕೆ ಸಬ್ಸ್ಟ್ರಾಕ್ಷನ್ ಏನಾಗುತ್ತೆ? ನೀವು ಗಲಾಟೆ ಮಾಡಿದ್ರೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತದೆ. ನೋಡಿ ಏಕಾಗ್ರತೆ ಇಲ್ಲದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಅಭ್ಯಾಸ ಮಾಡುವಾಗ ನಿಮ್ಗೆ ಯಾರಾದ್ರೂ ಡಿಸ್ಟರ್ಬೆನ್ಸ್ ಮಾಡಿದ್ರೆ ತೊಂದರೆ ಆಗುತ್ತಾನೆ, ಆಗ್ಯತೆ ಇಲ್ಲ. ಹಂಗೆ ನಮಗೂ ಕೂಡ ಲೆಕ್ಕ ಮಾಡುವಾಗ ಪೀಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್. ಡಿಸ್ಟರ್ಬೆನ್ಸ್ ಆದ್ರೆ ತಪ್ಪು ಉತ್ತರ ಬರೋ ಸಾಧ್ಯತೆ ಇರುತ್ತೆ. ಓಕೆ ಈಗ ಸಬ್ಟ್ರಾಕ್ಷನ್ ಅದು ಅಡಿಷನ್ ಕರೆಕ್ಟ್ ಇದೆಯಲ್ಲ? ಓಕೆ ಈಗ ಮೈನಸ್ ಹೇಳ್ತಾರೆ ನೋಡಿ ಪ್ಲೀಸ್. ಎಸ್ 8 2 5 3 6 7 ನಾನು ಐ ಆಮ್ ನಾಟ್ ಎ ಕಂಪ್ಯೂಟರ್. I have to say those numbers now. Yes. Please tell me. 8 2 Okay. 8 2 Yes. 5 3 6 7 Yes. 9 7 8 Nice. Allala. Clear ಆಗಿದೆ. 8 2 Yes. 5 3 6 ಅಣ್ಣ 7 ಸ್ವಲ್ಪ ಮನಸ್ಸಿನಾಗ ಮಾಡ್ತೀರಾ ದಯವಿಟ್ಟು. 8 2 by 3 6 7 9 9 8 3 983 ನಾ. ಓಕೆ ಈಗ ಪ್ಲಸ್ ಸೊ ಮೈನಸ್ ಈಗ 7 8 ನೋಡಿ 8 2 5 3 6 7 9 8 983 ಈಗ ಮೈನಸ್ ಎಷ್ಟು ಮಾಡಬೇಕು? 7 8 ಎಸ್ 4 9 ಓಕೆ 9 7 8 ಇನ್ನೊಮ್ಮೆ ಹೇಳ್ತೀನಿ. ಯಾಕೆ ಪೂಜಾ ಗಡಬಡಿಸ್ಲಿಕ್ಕೆ? 8 2 ಹಾ 5 3 ಎಸ್ 6 7 983 ಹೌದಾ? ಹೇಳಿ 7 8 ಓಕೆ 4 9 ಎಸ್ 7 8 ಓಕೆ 1 5 ಹಾ 1 ನೋಡಿ ಆನ್ಸರ್ ಹೇಳೋಣ. ದಿಸ್ ಆನ್ಸರ್ ಇಸ್ 403 ಆಗುತ್ತೆ. ಸರಿ ಇದೆಯಾ? ಸರಿ ಇದೆ ತಪ್ಪು? ಈಗ ಮಲ್ಟಿಪ್ಲಿಕೇಶನ್ ಯಾಕೋ ಚಪ್ಪಲಿ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಏನ್ ತಪ್ಪು ಅಂದ್ರೆ ಸ್ವಲ್ಪ. ಓಕೆ ಈಗ ಮಲ್ಟಿಪ್ಲಿಕೇಶನ್ ಪ್ಲೀಸ್. I request Vijay Kumar to get them that multiplication. Yes. 7 pass, 3 8, 7 pass, 7 5 yes. 3 8, 4 into 79. ನೋಡಿ your question is 75 384 ಹೌದಾ? Yes. 75 384 into 79. 79 ನೋಡೋಣ ಒಂದು ನಿಮಿಷ. ಓಕೆ ಆನ್ಸರ್ ನೋಡಿ 5955 ಆಗುತ್ತೆ. Okay, now we can go to division. 97, 83, 5. Divided by 87. ನೋಡಿ 97 Yes. 835 Yes. 97,835 Yes. divided by 87. 87 ನೋಡಿ. Yes.
1124 ಆಗತ್ತಾ? Yes, sir. 1124 ಆ ಪಾಯಿಂಟ್ ಎಷ್ಟಾಗತ್ತೆ ಅಂತಂದ್ರೆ ಪಾಯಿಂಟ್ goes to 55 or 56 ಆಗುತ್ತೆ. 5, 4, 54 ಬಟ್ ಮೇನ್ ಆನ್ಸರ್ ಕರೆಕ್ಟ್ ಇದೆ ತಾನೆ? Yes. ಈಗ ಟೇಬಲ್ಸ್ ಆನ್ ಬರ್ದಿದ್ದೀರಾ? 972. ಅಪ್ ಟು ಟೆನ್ ಇದೆಯಲ್ಲ Yes. ನೋಡಿ 972 ಟೇಬಲ್ಸ್ ನಿಮಗೆ ಎಲ್ಲ ಕಾಣಿಸ್ತಾ ಇದೆಯಾ? ಈ ಟೇಬಲ್ಸ್ ನಿಮಗೆ ಮೊದಲು ಸೀದಾ ಬೇಕಾ ಉಲ್ಟಾ ಬೇಕಾ? ಸೀದಾ ಹೇಳ ಆಮೇಲೆ ಉಲ್ಟಾ ಅಲ್ಲ ನೋಡಿ 9721944291638888 48605832 6804 77 776 776 8748 and 9720 ಆಗುತ್ತೆ. ಈಗ ಉತ್ತರ ನೋಡಿ. ಏನಾಗತ್ತೆ ಅಂದ್ರೆ ಹೊರಗಡೆಯಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದು ನನಗೆ ಸ್ವಲ್ಪ ಮೈಂಡು ಡೈವರ್ಟ್ ಮಾಡ್ತದೆ. ತೊಂದರೆ ಇಲ್ಲ, ಮ್ಯಾನೇಜ್ ಮಾಡೋಣ. ಓಕೆ, ಈಗ ಉಲ್ಟಾ ನೋಡಿ. ತೊಂದರೆ ಇಲ್ಲ ನೋಡಿ ಉಲ್ಟಾ ನೋಡಿ 9720 8748 7776 6804 5832 4860 3888 2916 1944 972. ಈಗ ಬಜಾರ್ ಪ್ಯಾಕೇಜ್ ಒಂದು ಮ್ಯಾಜಿಕ್ ಮಾಡಿದ್ವಿ. ಆನ್ ದ ಸ್ಪಾಟ್ ನೀವು ಒಂದು 30 ನಂಬರ್ಸ್ ಹೇಳಿದ್ರೆ ನಾವು ರ್ಯಾಂಡಮ್ ಆಗಿ ಸ್ಟೇಟ್ ಮತ್ತು ರಿವರ್ಸ್ ಮಾಡೋಣ. ಈಗ ಅದನ್ನ ಬಹುಶಃ ನಮ್ಮ ಪೊಲಿಟಿಕಲ್ ಸೈನ್ಸ್ ಉಪನ್ಯಾಸಕರು ಬರಲಾರಂತ ಅನ್ಸುತ್ತೆ, ಹೇಳ್ತಾರೆ. 30 ನಂಬರ್ 758. ಸರ್ ಮೂರು ಸಂಖ್ಯೆ ಹೇಳಿ. 758. ಎಸ್ 940. ಓಕೆ 687. ಎಸ್ 558. ಎಸ್ 302. ಓಕೆ 537. ಎಸ್ 284. ಓಕೆ 929. ಎಸ್ 812. 567. ಓಕೆ ಈ ಎಲ್ಲಾ ನಂಬರ್ ನಿಮ್ಗೆ ಉಲ್ಟಾ ಬೇಕಾ ಸೀದಾ ಬೇಕಾ? ಉಲ್ಟಾ ಹೇಳಿ ಸೀದಾವೇನಾ? ವೆರಿ ಗುಡ್. 765 ಅಂದ್ರೆ 567 ಇದೆಯಲ್ಲ ಅದನ್ನ ಉಲ್ಟಾ ಮಾಡುತ್ತೆ, ಅರ್ಥ ಆಯ್ತಾ? 765 218 929 482 735 203 855 8 ಸರಿ ಇದೆಯಲ್ಲ? 855 ತಾನೆ? 855 876 049 857 ಆಗುತ್ತೆ. ನೋಡ್ರಿ 758 940 687 558 302 537 284 929 812 567. ಹಾಗೆ ಒಮ್ಮೆ ನೀವು ಯಾರಾದ್ರೂ ಫೋನ್ ನಂಬರ್ ಹೇಳಿಬಿಟ್ರೆ 10 ವರ್ಷ ಬಿಟ್ಟು ಕೇಳಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳುವಂಥದ್ದು ಸುಮಾರು 10,500 ಮೊಬೈಲ್ ನಂಬರ್ ಮೈಂಡಲ್ಲಿ ಸೇವ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ 4 years ಬ್ಯಾಕ್ ನಮ್ಮ ಡಾಕ್ಟರ್ VS ಮಾಡಿ ಸಾಹೇಬರು ಭೇಟಿ ಆಗಿದ್ರು. ಆಮೇಲೆ 5 years ಬ್ಯಾಕ್ ಸಂತೋಷ್ ಕುಮಾರ್ ಅಂತ ನಂಬರ್ ಕೊಟ್ಟರು. ಅವರಿಬ್ಬರಲ್ಲಿ ಯಾರಿಗೆ ಫೋನ್ ಮಾಡೋಣ? ಓಕೆ ಸಾಹೇಬ್ರೆ, ನಿಮ್ಮ ಮೊಬೈಲ್ ಸೈಲೆಂಟ್ ಇದ್ರೆ ಆನ್ ಮಾಡಿ ಹೇಳಿ. ಅವರ ನಂಬರ್ ಹೀಗಿದೆ. ಅವ್ರ ನಂಬರು 9491879773 ಅಂತ. ಈಗ ಡಯಲ್ ಮಾಡಿದ್ರೆ ರಿಂಗ್ ಆದ್ರೆ ಸರಿ ಅಂತ ತಿಳ್ಕೋಬೇಕು, ಆಗದೆ ಹೋದ್ರೆ ಔಟ್ ಅಂತ ತಿಳ್ಕೋಬೇಕು. ನೋಡೋಣ, ಬಂದಿದೆಯಾ ಸರ್? ಬಂತಾ? ಹಾಗೆ ಆನ್ ದ ಸ್ಪಾಟ್ ಯಾರಾದ್ರೂ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ರೆ ಸೀದಾ ಉಲ್ಟಾ ಹೇಳೋಣ. ಯಾರಾದ್ರೂ ಫೋನ್ ನಂಬರ್ ಬರೀತಾರೆ ಸರ್, ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ. ಎಸ್ ಓಕೆ BSNL ಇದೆ ಅವರು. ಸರ್ ನಂಬರ್ ಹೇಳಿ ಪ್ಲೀಸ್. 94489
ನಂಬರ್ ಉಲ್ಟಾ ಬೇಕಾ ಸೀದಾ ಬೇಕಾ? 1402498449 ಆಗುತ್ತೆ. ಹಾಗೆ ನಿಮ್ಮ ಹತ್ರ ದುಡ್ಡಿದ್ರೆ ಕೊಡ್ರಿ, ವಾಪಸ್ ಕೊಡ್ತೀನಿ, ಚಿಂತೆ ಮಾಡಬೇಡ್ರಿ. ಇದು 10, 20, 100, 50, 500, 2000 ಅಂತ ಕೊನೆಯದಾಗಿ ಅದರ ಟೋಟಲ್ ಅಮೌಂಟ್ ಹೇಳೋಣ. ಹಳೆ ನೋಟು, ಮೋದಿ ನೋಟು ಮತ್ತೆ ಡುಪ್ಲಿಕೇಟ್ ಕೊಡಬಹುದು, ವಾಪಸ್ ಕೊಡ್ತೀನಿ, ಚಿಂತೆ ಮಾಡಿ. ಯಾರ ಹತ್ರ ಕೊಡಿ. ಎಸ್, ನೋಡೋಣ ಯಾರು ಎಷ್ಟು ಕೊಡ್ತಾರೆ ನೋಡೋಣ. ನೋಡಿ, ಒಮ್ಮೆ ಇಷ್ಟು ಕೊಟ್ಟರು ಕೈಯಲ್ಲಿ. ನನ್ನ ಜೊತೆಗೆ ನೀವು ಕೂಡ ಕೌಂಟ್ ಮಾಡಬೇಕು. ಇದು ನೋಡಿ, ಇದು ನರೇಂದ್ರ ಮೋದಿ T20 rupees. ಒಂದು ನಿಮಿಷ, ಇದು ಫೋಟೋ ಆಗಿದೆ. ಇದು ಮಸಾಲೆ ದೋಸೆ ತಿನ್ಲಿಕ್ಕೆ 50 ರೂಪಾಯಿ ಕೊಟ್ಟಿದ್ದೀರಾ? ಅಂಡ್ ಊಟ ಮಾಡಕ್ಕೆ 100 ರೂಪಾಯಿ ಕೊಟ್ಟಿದ್ರೆ ಮಧ್ಯಾಹ್ನ ಊಟಕ್ಕೆ. ಅಂಡ್ ದೆನ್ ನೋಡಿ, ಇದು ಮೋದಿ 100 rupees ಇದೆ. ಆಮೇಲೆ ಇದು ನರೇಂದ್ರ ಮೋದಿ 500 rupees ಇದೆ. ಟೋಟಲ್ ಅಮೌಂಟ್ 700 rupees ಆಗ್ತದೆ. ಕರೆಕ್ಟಾ? ಯಾರು ಕೌಂಟ್ ಮಾಡಿಲ್ಲ ಅನ್ಸುತ್ತೆ. ನೋಡಿ, ಇವರೊಬ್ರು ಕೊಟ್ಟಾರೆ ಸರ್. ದಿಸ್ ಇಸ್ ದ ಮೋದಿ 200 rupees. ಓಕೆ, ಟೋಟಲ್ ಅಮೌಂಟ್ ಏನೋ ಸ್ಪೆಷಲ್ ನೋಟ್ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೆ, ಬರ್ಲಿಲ್ಲ. ನಿಮ್ಮ ಹತ್ರ ವಾಚ್ ಇದೆಯಾ? ನಮ್ಮ ಹತ್ರ ವಾಚ್ ಇಲ್ಲ. ಟೈಮ್ ನೋಡ್ಕೊಳ್ಳಿ. 11:18 PM. 11:18 AM ಆಗಿದೆ. ಕರೆಕ್ಟ್ 11 ಗಂಟೆ 15 ನಿಮಿಷ ಟೈಮು. ಓಕೆ, ಇಲ್ಲಿವರೆಗೆ ನಾನ್ ಮಾಡಿದೆ, ಇನ್ನು ನೀವು ಮಾಡಬೇಕಲ್ಲ. ಇದು ಸೀಕ್ರೆಟ್ ಬೇಕಾ ಬೇಡ? ಬೇಕಾ? ನಾನು ನಿಮ್ಮ ಮುಂದೆ ಹೇಳ್ತೀನಿ, ನೀವು ಯಾರು ಮುಂದೆ ಹಾಕ್ಬೋದಾ? ಇದನ್ನ ಅಗ್ರಿಮೆಂಟ್. ಓಕೆ, ಅಡಿಷನ್ ಹೇಗೆ ಮಾಡಬೇಕು ಸರ್? ಇದು ರೈಟ್ ಅಡಿಷನ್ 9. ನೋಡಿ ಬಂಧುಗಳೇ, ಇದು ಮೇಲೆ 4 ಅಂಕಿ ಮತ್ತೆ ಕೆಳಗಡೆ 4 ಅಂಕಿ ಇದೆಯಾ? ಸರ್ ನೋ. ಎಲ್ಲವನ್ನು ಒಟ್ಟಿಗೆ ಆಡ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತಾನೆ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಇದು 10, 100, 1000 ವರೆಗೆ ಇದೆಯಾ? ಹಾಗಾಗಿ 1000 ಪ್ಲೇಸ್ ಅಲ್ಲಿ ಫಸ್ಟ್ ಡಿಜಿಟ್ ಯಾವ್ದಿದೆ? ಯಾವ್ದಿದೆ? 9 ಇದೆಯಾ? 9 ಅಪೋಸಿಟ್ 9 ಪ್ಲಸ್ 8 ಎಷ್ಟಾಗುತ್ತೆ? 17,000 ಆಗುತ್ತಾ? ಓಕೆ ಸರ್, ಆನ್ಸರ್ 17,000 ಕೊಡ್ತೀವಿ. ಇದಾದ ಮೇಲೆ 100 ಪ್ಲೇಸ್ ಅಲ್ಲಿ ಫಸ್ಟ್ ಡಿಜಿಟ್ 8 ಅಪೋಸಿಟ್ ಎಷ್ಟಾಗುತ್ತೆ? 900 ಆಗುತ್ತಾ? ಅಲ್ಲಿ ಆನ್ಸರ್ 17,000 ಇದೆಯಲ್ಲ, ಅದರ ಜೊತೆಗೆ 900 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಆನ್ಸರ್? 17,000. ವೆರಿ ಗುಡ್. ಇದಾದ್ಮೇಲೆ ರಿಮೈನಿಂಗ್ 2 ಡಿಜಿಟ್ಸ್ ಮೇಲೆ 45 ಇದೆಯಾ? ಅದರ ಅಪೋಸಿಟ್ ಅವೆರಡನ್ನ ಕೂಡಿಸ್ರಿ. ಎಷ್ಟಾಗತ್ತೆ? 68 ಆಗತ್ತಾ? ಅಲ್ಲಿ ಆನ್ಸರ್ 17,900 ಇದೆಯಲ್ಲ, ಅದರ ಜೊತೆಗೆ 68 ಆಡ್ ಮಾಡಿದ್ರೆ ಟೋಟಲ್ ಆನ್ಸರ್ ಎಷ್ಟು? 17,968. ವೆರಿ ನೈಸ್. ಅಡಿಷನ್ ಅರ್ಥ ಆಯ್ತಾ? ಈಗ ಮೈನಸ್ ಕಡೆ ಹೋಗೋಣ. 4, 3, 2, 1 ಅಪೋಸಿಟ್ 3, 4, 5, 6. ನೋಡಿ ಬಂಧುಗಳೇ, ಯಾವ ರೀತಿಯಾಗಿ ನಾವು ಪ್ಲಸ್ ಮಾಡ್ತೀವಿ ಅದೇ ರೀತಿ ಮೈನಸ್ ಮಾಡಬೇಕು. 1000 ಪ್ಲೇಸ್ ಅಲ್ಲಿ ಫಸ್ಟ್ ಡಿಜಿಟ್ 4 ಅಪೋಸಿಟ್ ಎಷ್ಟಾಯ್ತು? ಮೈನಸ್ ಎಷ್ಟು? 1000 ಆಯ್ತಾ? ಓಕೆ, ಆನ್ಸರ್ 1000. ಇದು
100 ಪ್ಲೇಸ್ ಅಲ್ಲಿ ಫಸ್ಟ್ ಡಿಜಿಟ್ 3, ಆಪೋಸಿಟ್ 4. ಇಲ್ಲಿ ಪ್ರಾಬ್ಲಮ್ ಇದೆ ತಾನೆ. 3 - 4 ಮಾಡ್ಲಿಕ್ಕೆ ಆಗತ್ತಾ? ಇಂತ ಪರಿಸ್ಥಿತಿ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಅದನ್ನೇ ಉಲ್ಟಾ ತಗೋಬೇಕು. ಹೆಂಗೆ? ಎಷ್ಟು ಬರ್ತದೆ? 100. ಈ 100 ಅನ್ನ ಎಲ್ಲಿಂದ ಮೈನಸ್ ಮಾಡ್ಬೇಕಂದ್ರೆ ಅಲ್ಲಿ ಆನ್ಸರ್ 1000 ಇದೆಯಲ್ಲ, ಆ 1000 ಅಲ್ಲಿ 100 ಅನ್ನ ಮೈನಸ್ ಮಾಡಬೇಕು. 900 ಆಯ್ತಾ? ವೆರಿ ನೈಸ್. ಇದಾದ್ಮೇಲೆ 21 ಅಪೋಸಿಟ್ ಏನ್ ಮಾಡ್ಬೇಕು ನೀವೇ ಹೇಳ್ರಿ. 56 ಮೈನಸ್ ಎಷ್ಟು ಬರ್ತದೆ? ಈ 35 ಅನ್ನ ಎಲ್ಲಿಂದ ಮೈನಸ್ ಮಾಡಬೇಕು? ವೆರಿ ಗುಡ್. ವಾಟ್ ಇಸ್ ದ ಟೋಟಲ್ ಆನ್ಸರ್? 35 ಮೈನಸ್ ಮಾಡಿ ಎಷ್ಟಾಯ್ತ್ರಿ? 865 ಆಯ್ತಾ? ಅರ್ಧ ಇಂದ ಮೈನಸ್ ಇನ್ನೊಮ್ಮೆ ಹೇಳ್ಬೇಕಾ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಕೇಳಿ ಹೇಳ್ತೀನಿ. ಈಗ ಮಲ್ಟಿಪ್ಲಿಕೇಶನ್ ಸರ್ ನೀವೇ 2 ನಂಬರ್ಸ್ ಹಾಕಿ. ಒಂದು ವೇಳೆ ನೀವು ಕೂಡ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಮಗಿಲರಿಗೆ ಬರ್ತಾರೆ. 20-30 ಲಕ್ಷ 30ವರೆಗೆ ಬಂದ್ರೆ 20-30 ವರೆಗೆ ಬಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 1,000 ಮಗಿಗಳು ಬರಬೇಕಾಗುತ್ತೆ. ನೀವು ಅನ್ಬೋದು ಅಲ್ಲಿ ನಮಗೆ 30 ಬರುವಾಗ 1000 ಕಲಿಬೇಕಂತ. ಸಹಜವಾಗಿ ಮೂಡುವಂತ ಪ್ರಶ್ನೆ ಬಂದ್ರೆ ಈ 30 ವರೆಗೆ ಟೇಬಲ್ಸ್ ನೀವು ಹೇಗೆ ಪ್ಲಸ್ ಮಾಡ್ತೀರಾ ಮೈನಸ್ ಮಾಡ್ತೀರಾ? ಟೇಬಲ್ಸ್ ಹೇಗೆ ಮಾಡ್ತೀರಿ? ಪ್ಲಸ್ ಮಾಡ್ತೀರಿ ತಾನೆ. ಅದೇ ರೀತಿ ಅಪ್ ಟು 1000 ವರೆಗೆ ಟೇಬಲ್ ಗಳನ್ನ ಪ್ಲಸ್ ಮಾಡ್ತಾ ಹೋಗ್ಬೇಕು. ಟೇಬಲ್ಸ್ ಇಲ್ಲದೆ ಬೇರೆ ಯಾವ ದಾರಿ ಇಲ್ಲ. ಅದರ ಕಡೆಗೆ ಹೆಚ್ಚಿನ ಫೋಕಸ್ ಮಾಡಿ. ಸರ್ ಈಗ ಮಲ್ಟಿಪ್ಲಿಕೇಶನ್ ಬರ್ತಿದ್ರಿ 47. ನೋಡಿ ಗಮನಿಸಿ ಕೇಳಿ. ಇಲ್ಲಿ ಕ್ವಶನ್ ಏನಿದೆ 29 ಇಂಟು 47. ನಮಗೆ 29 ಟೇಬಲ್ಸ್ ಬರ್ತಾವ ಇಲ್ಲ? ನೋ ಪ್ರಾಬ್ಲಮ್. 29 ಇಂಟು 47 ಇದನ್ನ ಒಟ್ಟಿಗೆ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತಾನೆ. ಅದಕ್ಕೆ ಸಿಂಪಲ್ ಮೆಥಡ್ ಅಂದ್ರೆ 29 10 ಎಷ್ಟಾಗತ್ತೆ? 29 10 ಎಷ್ಟು? 290 ಆಗತ್ತಾ? ಓಕೆ ಸರ್, ಆನ್ಸರ್ 290 ಬಂದಿದೆ. ಇದಾದ್ಮೇಲೆ ಇಲ್ಲಿ ಮಲ್ಟಿಪ್ಲಿಕೇಶನ್ ನಂಬರ್ ಎಷ್ಟಿದೆ? 47 ದಲ್ಲಿ 10 ಡಿಜಿಟ್ಸ್ ಗಳು ಎಷ್ಟು ಬರ್ತವೆ? 47ರಲ್ಲಿ 10 ಸ್ಥಾನ ಎಷ್ಟು ಬರ್ತವೆ? 4 ಬರ್ತವ. ಅಲ್ಲಿ ಆನ್ಸರ್ 290 ಇದೆಯಲ್ಲ, 290 ಇಂಟು 4 ಮಾಡ್ಕೋಬೇಕು. ಎಷ್ಟಾಗ್ತದೆ? 290 ಇಂಟು 4 1160 ಅಂದ್ರೆ 1160 ಆಯ್ತಾ? ವೆರಿ ಗುಡ್. ಆಲ್ರೆಡಿ ನಮಗೀಗ 29 ಇಂಟು 14 ಲೆಕ್ಕ ಸಿಕ್ಕಿದೆ, ಹೌದಾ? ಸರ್ ನೋ. ಇನ್ನು ರಿಮೈನಿಂಗ್ ಎಷ್ಟಿದೆ? ಬಾಕಿ ಎಷ್ಟಿದೆ? 7. ಇದನ್ನ ಹೆಂಗೆ ಕಂಡುಹಿಡಬೇಕಂದ್ರೆ 29 1 29 2 29 58 ಮೂರ್ಲೆ ನೀವೆಲ್ಲ 29 ಮೂರ್ಲೆ ಮತ್ತೆ 29 87 ಆಗತ್ತಾ? ಓಕೆ 4 116 ಆಯ್ತಾ? ಓಕೆ 5 1456 174 7 203 ಆಗತ್ತಾ? ಓಕೆ, ಅಲ್ಲಿ ಆನ್ಸರ್ 1160 ಇದೆಯಲ್ಲ, ಅದ್ರ ಜೊತೆಗೆ 203 ಆಡ್ ಮಾಡಿದ್ರೆ ಟೋಟಲ್ ಆನ್ಸರ್ ಎಷ್ಟು? 1160ರಲ್ಲಿ 203 ಕೂಡಿಸ್ರಿ. ಎಷ್ಟಾಯ್ತು?
ಸಂಖ್ಯೆಯಿಂದ ನಾವು ಭಾಗಿಸ್ತಾ ಇದೀವಲ್ಲ ಆ ಸಂಖ್ಯೆಯ ಬಗ್ಗೆ ಸಹಾಯ ಪಡ್ಕೋಬೇಕು. ಇಲ್ಲಿ ಡಿವಿಷನ್ ನಂಬರ್ ಯಾವ್ದಿದೆ? ಡಿವಿಷನ್ ನಂಬರ್ ಯಾವ್ದು? ಅಲ್ಲ, ಭಾಗಾಂಶ ಸಂಖ್ಯೆ ಎಷ್ಟಿದೆ? 12 ಇದೆಯಾ? ನಮ್ಗೆಲ್ಲ 12 ಬಗ್ಗೆ ಬರ್ತಾವ್ರಿ. 12 ಒಂದೇ ನೋಡ್ರಿ. 12 ಇದು ಕ್ವಶನ್, ಆನ್ಸರ್ 1 ಬರುತ್ತೆ. 12 ಕ್ವಶನ್ ಆದ್ರೆ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ. 24 ಆದ್ರೆ 12 × 1 24, 36, 48, 60, 72, 84, 96, ಆಂಬುಲೆನ್ಸ್. ಎಷ್ಟು ಆನ್ಸರ್ ಆನ್ಸರ್ ಎಷ್ಟು ಬಂದ್ರಿ? 9. ಇದರ ಉತ್ತರ ಅರ್ಥ ಆಯ್ತಾ ನಿಮಗೆ? ಎಲ್ಲಿವರೆಗೆ ಮಗ್ಗಿಗಳು ಬರೋದಿಲ್ಲ ಅಲ್ಲಿವರೆಗೆ ಏನು ಮಾಡಕ್ ಆಗೋದಿಲ್ಲ. ಮಗ್ಗಿಗಳ ಕಡೆಗೆ ಹೆಚ್ಚಿನ ಫೋಕಸ್ ಮಾಡ್ರೆ. 11:28 ಆಗಿದೆ. ಗಣಿತ ಮನರಂಜನೆ ಆದ್ಮೇಲೆ ಮೂಲ ವಿಷಯವಾಗಿರುವಂತ ನಮ್ಮ ಜೀವನದಲ್ಲಿ ಹೆಂಗೆ ಸಾಧನೆ ಮಾಡಬೇಕು. ಹೈಕಮಾಂಡ್ ಆದೇಶ ಆಗಿದೆ. ಇನ್ನೊಂದು 20 ನಿಮಿಷ ಮಾತಾಡಬೇಕಂತ ನನ್ನ ಆಸೆ ಇತ್ತು. ಆದ್ರೆ ನಿಮ್ಗೆ ಏನೋ 11:30 ನಾವು ಕ್ಲಾಸ್ ಇದೆ ಅಂತ ಹೇಳಿದ್ರು. ಈಗ ಒಂದು 10 ನಿಮಿಷ ಮಾತಾಡ್ಬೋದಾ? 5 ನಿಮಿಷ? ಓಕೆ. ಇದೆಲ್ಲ ನೋಡಿದಾಗ ನೀವು ಕೂಡ ಇಲ್ಲಿಂದ ಮಾತಾಡ್ತೀನಿ. ನೀವು ಹಂಗೆ ನೀವು ಸ್ವಲ್ಪ ಕೊಡೋದಾದ್ರೆ ಐ ವಿಲ್ ಟೇಕ್ ಹೋಲ್ ಡೇ, ಬಟ್ ಟೈಮ್ ಲಿಮಿಟೇಷನ್ ಇರೋದ್ರಿಂದ ಒಂದು 10-15 ನಿಮಿಷ ನಾನು ಮಾತು ಮುಗಿಸ್ತೇನೆ. ಇದೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಹೀಗೂ ಉಂಟೇನಾ? ತಾನೆ? ಎಸ್ ಆರ್ ನೋ? ಸೇಮ್ ಕ್ವಶನ್ ನನಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತೆ ಮೋದಿಯವರು ಕೂಡ ಕೇಳಿದ್ದಾರೆ. ಅವೆರಡು ಪ್ರಸಂಗಗಳನ್ನು ನೆನಪಿಸಿಕೊಳ್ಳೋದಾದ್ರೆ 2004 ಅಕ್ಟೋಬರ್ 15ಕ್ಕೆ ಬೆಳಗಾವಿನಲ್ಲಿ ಅಬ್ದುಲ್ ಕಲಾಂ ಮತ್ತೆ 2 years ಬ್ಯಾಕ್ ಮೋದಿಯವರನ್ನು ಭೇಟಿಯಾಗುವಂತ ಅವಕಾಶ ಒದಗಿ ಬಂತು. ಅವರ ಹತ್ರ ಹೋದಾಗ ತಮ್ಮ ಡೇಟ್ ಆಫ್ ಬರ್ತ್ ಕೇಳಿದ್ರು. ಅವ್ರು ಕೇಳಿದಂತ ಡೇಟ್ ಆಫ್ ಬರ್ತ್ಗೆ ಸರಿಯಾದ ಉತ್ತರ ಕೊಟ್ಟಾಗ ಆಶ್ಚರ್ಯಚಕಿತರಾಗಿ ನಿಮ್ಮ ತರನೇ ಹೌ ಇಟ್ ಈಸ್ ಪಾಸಿಬಲ್ ಅಂತ ಕ್ವಶನ್ ಕೇಳ್ತಾರೆ. ನಾನೇನ್ ಹೇಳಿದೆ ಅಂದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋ ಶಬ್ದದಲ್ಲಿ ಐ ಆಮ್ ಪಾಸಿಬಲ್ ಅಂತ ಇದೆ. ಸರ್ ನೋ? ಐ ಆಮ್ ಪಾಸಿಬಲ್ ಅಂದ್ರೆ ಏನು? ಐ ಕ್ಯಾನ್ ಡೂ ಎನಿಥಿಂಗ್. ಈ ಮಾತಿನಂತ ಇಷ್ಟೇ. ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಇದೆ. ಸಾಧಿಸುವಂತ ಹಠ ನಮಗೆ ಹಠ ಇರಬೇಕು. ಆದ್ರೆ ಏನಾಗ್ಬಿಟ್ಟೆ, ಹಠಕ್ಕಿಂತ ಚಟಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಛಲ ಮತ್ತು ಆತ್ಮವಿಶ್ವಾಸ ಇದ್ರೆ ನಾವೇನ್ ಬೇಕಾದ್ರೆ ಸಾಧಿಸಬಹುದು. ಇರ್ತಕ್ಕಂತ ನೀವೆಲ್ಲರೂ ಕೂಡ ಅದ್ಭುತ ಸಾಧಕರು. ಅದು ಕಲೆ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್, ಹೀಗೆ ನಿಮ್ಮೆಲ್ಲರೂ ಒಂದು ಪ್ರತಿಭೆ ಇದೆ. ಒಂದೇ ಮಾತಕ್ಕೆ ಇಷ್ಟಪಡ್ತೇನೆ, ಗಮನ ಕೇಳಿ ಮಾತನ್ನ. ಯಾರು ನಿಮ್ಮನ್ನ ದಡ್ಡ ಅಂತ ಕರೀತಾರೆ, ನನ್ನ ಪ್ರಕಾರ ಅವರೇ ನಿಜವಾದ ದಡ್ಡರು. ಆದ್ರೆ ದುರದೃಷ್ಟಕರ ಸಂಗತಿ ಏನಂದ್ರೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಐತಂತ ನಿಮಗೆ ಗೊತ್ತಿಲ್ಲ ಮತ್ತು ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ. ನೀವೇನು ಪುಣ್ಯವಂತರು. ಇಂತ ಒಳ್ಳೆಯ ವಾತಾವರಣದಲ್ಲಿ ಡಾಕ್ಟರ್ VS ಮಾಳಿ ಸರ್ ಅವರ ನೇತೃತ್ವಕ್ಕಂತ ಒಳ್ಳೆ ಗುಣಮಟ್ಟ ಲೆಕ್ಚರರ್ಸ್ ಅಲ್ಲಿ ಯಾರಿಗೋಸ್ಕರ ನಿಮಗೋಸ್ಕರ ತಾನೆ. ಅವರೆಲ್ಲರೂ ಮಾರ್ಗದರ್ಶನದೊಳಗೆ ನಿಮ್ಮಲ್ಲಿರುವಂತ ಟ್ಯಾಲೆಂಟ್ ಅನ್ನು ಹೊರ ಹಾಕ್ರಿ. ಶಕುಂತಲಾ ದೇವಿ ಹೆಸರು ಕೇಳಿದಿರಿ? ಯಾರವರು? ಅಮೃತ ವರ್ಷಿಣಿ ಧಾರಾವಾಹಿ ಶಕುಂತಲಾ ದೇವಿ ಅಲ್ಲ, ಮಾನವ ಕಂಪ್ಯೂಟರ್ ಅಂತ ಹೇಳಿ ನಾಟಕದ ಹೆಸರು ಮಾಡಿದ್ದಾರೆ. ನನಗೆ ಈ ಟ್ಯಾಲೆಂಟ್ ಬಂದಿರೋದು 8ನೇ ವಯಸ್ಸಿದ್ದಾಗ. ಆ ಅವಧಿಯಲ್ಲಿ ನಾನು ಅವರ ಹೆಸರು ಕೇಳಿದ್ದೆ. ಅರೆ ಖಂಡಿತಂತ ಶಕುಂತಲಾ ದೇವಿ ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾನೇಕ ಮಾಡಬಾರದು ಅಂತ ಹೇಳಿ ಅವರು ನನಗೆ ಸ್ಫೂರ್ತಿಯಾದ್ರು. ಟಿಲ್ ಟುಡೇ ಶಿ ಇಸ್ ಮೈ ರೋಲ್ ಮಾಡೆಲ್. ಇದರ ತಾತ್ಪರ್ಯ ಇಷ್ಟೇ, ನಮಗಿಂತ ಯಾರೇ ಮುಂದೆ ತಪ್ಪಿರ್ಬೇಕಾದ್ರೆ ಅವರನ್ನೇ ಒಂದು ರೋಲ್ ಮಾಡೆಲ್ ಸ್ವೀಕಾರ ಮಾಡಿದಾಗ ಮಾತ್ರ ನಾವು ಸಾಧಕರಾಗಬಹುದು. ನಿಮಗೆ ನಿಮ್ಮ ರೋಲ್ ಮಾಡೆಲ್ ಯಾರು? ನಾನಲ್ಲಪ್ಪ, ಕಿಚ್ಚ ಸುದೀಪ್. ಏನು ಕಿಚ್ಚ ಸುದೀಪ್ ಅವರು ಆಗಿನಿ ಯಾರು? ಬಂಧುಗಳೇ, ನಿಮಗೆ ನಿಮ್ಮ ನಿಜವಾದ ರೋಲ್ ಮಾಡೆಲ್ ಯಾರು ಅಂತಂದ್ರೆ ಧಾರಾವಾಹಿಯಲ್ಲಿ, ಸಿನಿಮಾದಲ್ಲಿ ಬರ್ತಕ್ಕಂಥ ಹೀರೋ ಹೀರೋಯಿನ್ ನಿಮ್ಮ ರೋಲ್ ಮಾಡೆಲ್ ಅಲ್ಲ. ನಾನು ಕೂಡ ನಿಮ್ಮ ರೋಲ್ ಮಾಡೆಲ್ ಅಲ್ಲ. ನಿಮ್ಮ ನಿಜವಾದ ರೋಲ್ ಮಾಡೆಲ್ ಯಾರು ಅಂತಂದ್ರೆ ನಿಮ್ಮ ಪೇರೆಂಟ್ಸು, ನಮ್ಮ ಮಾಲಿ ಸರ್ ಮತ್ತೆ ಎಲ್ಲ ಲೆಕ್ಚರರ್ಸ್ ಹಾಗೂ ನಿಮ್ಮದಾಗಿರುವಂತಹ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತ ಸಾಧಕರೇ ಹೊರತು ನಾವು ಯಾರಲ್ಲ ಅಂತ ಮಾತನ್ನು ಹೇಳಿ ಭಗವಂತ ಭಾರತ ಅಂತ ಬೈಬಲ್ ನನಗೆ ನಿಮ್ಮನ್ನು ನೋಡುವಂತ ಅವಕಾಶ ಕೊಟ್ಟಿಲ್ಲ.
ಆದ್ರೆ ನಿಮ್ ಜೊತೆಗೆ ಸಂವಾದ ಮಾಡುವಂತ ಅವಕಾಶ ಕೊಟ್ಟಿದ್ದಾನೆ. ಒಂದು ಮಾತನ್ನ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ರೆ, ನನ್ನ ಈ ಸಾಧನೆಗೆ ನನಗೆ ಪ್ರತಿಭೆ ಬರಲಿಕ್ಕೆ ಪ್ರಮುಖ ಕಾರಣೀಭೂತದ ಅಂಶ ಯಾವುದಾದ್ರೂ ಆಗಿದ್ದರೆ ಅದು ಅಂಧತ್ವದಿಂದಲೇ ಸಾಧ್ಯವಾಗಿದೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಇವತ್ತು ಕಲಿಸಿದ್ರೆ ನನಗೆ ಪ್ರತಿಭೆ ಬಂದಿರಲಿಲ್ಲ, ದೇವರು ಒಂದನ್ನು ಕಸ್ಕೊಂಡ್ರೆ ಒಂದನ್ನ ಅನ್ನೋದಕ್ಕೆ ನಾನೇ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ನ್ಯೂನತೆಗೆ ನಮ್ಮ ಸಾಧನೆಗೆ ಮೆಟ್ಟಿಲುಗಳಾಗ್ತವೆ. ನೋಡಿ, ದೇವರು ಯಾವುದೇ ನಮ್ಮ ಅಂಗವನ್ನು ಕಸ್ಕೊಂಡ್ರು ಕೂಡ ಆ ಅಂಗದ ಶಕ್ತಿಯನ್ನು ಬೇಣಿ ಕೊಟ್ಟಿರ್ತಾನೆ. ನನ್ನ ಪ್ರಕಾರ ದಿವ್ಯಾಂಗತೆ ಒಂದು ಶಾಪವಲ್ಲ, ಅದನ್ನ ವರ ಅಂತ ಸ್ವೀಕಾರ ಮಾಡಬೇಕು. ನನ್ನ ಪ್ರಕಾರ ನಿಜವಾದ ಅಂಗವಿಕಲರು ಯಾರು ಅಂತಂದ್ರೆ ಎಲ್ಲಾ ಅಂಗಾಂಗಗಳಿದ್ದು ಮಾನಸಿಕವಾಗಿ ದುರ್ಬಲರಾಗಿರ್ತವರು ನಿಜವಾದ ಅಂಗವಿಕಲರು. ಎಲ್ಲಿಗೂ ಸಮಸ್ಯೆಗಳು ಇರ್ತವೆ. ಲೈಫ್ ಇದೆ ಬಂಚ್ ಆಫ್ ಪ್ರಾಬ್ಲಮ್ಸ್. ಹಾಗೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದರ ಪರಿಹಾರಗಳಿಗೆ ಯಾರು ಯೋಚನೆ ಮಾಡ್ತಾರೆ ಸಾಧಕರಾಗ್ತಾರೆ. ನೀವು ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಬೇಡ್ರಿ, ಪಾಸಿಟಿವ್ ಚಿಂತನೆ ಮಾಡಬೇಕು. ದೇವರ ಹತ್ರ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಭಗವಂತ ನನಗೆ ಕಷ್ಟವನ್ನು ಕೊಡೋ ಬೇಡ ಅಂತ ಹೇಳುದಿಲ್ಲ, ಬಟ್ ಅದನ್ನು ಎದುರಿಸುವಂತ ಅಂತ ಪ್ರಾರ್ಥನೆ ಮಾಡಿ ಸಾಧಕರಾಗ್ತೀರಿ. ಪ್ರಾಮಾಣಿಕವಾಗಿ ನಿಮ್ಮಿಂದ ಒಂದು ಉತ್ತರಾಭ್ಯಾಸದಾದ್ರೆ ನಿಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿದೆಯಾ? ಇದೆ ಅಂತವರು ಪ್ರಾಮಾಣಿಕರು, ಇಲ್ಲ ಅಂತವರು ಡಬಲ್ ಪ್ರಾಮಾಣಿಕರು. ಸಿಂಗಲ್ ಡಬಲ್? ಯಾಕೆ ಡಬಲ್? ಏನಾಗಿದೆ ನಿಮ್ಮ ಮೈಂಡಿಗೆ? ಮೈಂಡಿಗೆ ಹಸಿವಾಗಿದೆಯಾ? ವೆರಿ ಗುಡ್, ಎಕ್ಸಲೆಂಟ್ ಆನ್ಸರ್. ಬಂಧುಗಳೇ, ನೀವೇ ಹೇಳ್ತಾರೆ, ನಾನೇ ಇಲ್ಲ. ಎರಡು ಪ್ರಮುಖವಾದ ಕಾರಣಗಳನ್ನು ಕೊಡಬಲ್ಲೆ. ಅವ್ರು ಹೇಳಿದ ಕರೆಕ್ಟ್. ನಮಗೆಲ್ಲರಿಗೂ ಹಸಿವಿರಬೇಕು. ಯಾವ್ದು ಹಸಿವಿರಬೇಕು? ಜ್ಞಾನದ ಹಸಿವಿರಬೇಕು. ನೋಡಿ, ಯಾಕೆ ನಿಮ್ಮ ಮೈಂಡ್ ಡೈವರ್ಟ್ ಆಗೈತೆ ಅಂತಂದ್ರೆ, ಲುಕ್ ಅಟ್ ದ ಡಿಫರೆನ್ಸ್ ಬಿಟ್ವೀನ್ ಮೀ ಅಂಡ್ ಯು. ನೀವು ಜಗತ್ತನ್ನ ನೋಡೋದ್ರಿಂದ ನೋಡಿ ನೋಡಿ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ನಾವೇನು ನೋಡಾಗಿಲ್ಲಲ್ಲ, ಅದಕ್ಕೋಸ್ಕರ ನಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಕಣ್ಣಿನ ತಪ್ಪು. ಬಂಧುಗಳೇ, ನಿಮ್ಮ ಕಣ್ಣುಗಳೇ ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾವೆ. ಹೀಗಾಗಿ ನೀವೆಲ್ಲ ಪುಣ್ಯವಂತರು. ಭಗವಂತ ನಿಮಗೆ ಸುಂದರವಾದ ಜಗತ್ತು ನೋಡಿ ಕೆಲ ಕಣ್ಣು ಕೊಟ್ಟಿದ್ದಾನೆ. ಕೆಟ್ಟದನ್ನು ನೋಡಬೇಡಿ, ಒಳ್ಳೆದನ್ನು ಮಾತ್ರ ನೋಡಿ. ಒಳ್ಳೆದನ್ನು ಹಂಗೆ ಬಿಡಬೇಡಿ. ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನೀವು ಬದುಕು ಸಾರ್ಥಕ್ಕಾಗತ್ತೆ. ಫಸ್ಟ್ ಪಾಯಿಂಟ್, ಏಕಾಗ್ರತೆ ಬರುತ್ತೆ ಜೀವನದಲ್ಲಿ. ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟ್. ಅದಿಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಏಕಾಗ್ರತೆ ಹೆಚ್ಚಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನೋಡ್ಬೇಕು. ಏನ್ ಮಾಡ್ಬೇಕ್ರಿ? ಯೋಗ, ಧ್ಯಾನ ತಾನೆ. ಒಂದು ವೇಳೆ ಅಸಾಧ್ಯವಾದದನ್ನ ಸಾಧಿಸುವಂತ ಶಕ್ತಿ ಇರುವುದು ಅವುಗಳಿಗೆ ಬಿಟ್ಟರೆ ಬೇರೆ ಇಲ್ಲ. ವಿವೇಕಾನಂದರು, ಬಸವಣ್ಣವರು, ಅಂಬೇಡ್ಕರ್, ಗಾಂಧೀಜಿ, ಬುದ್ಧ ಇವರೆಲ್ಲ ಮಹಾನ್ ಚಿಂತಕರುಗಳು. ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಮುಖ ಅಂಶನೇ ಯೋಗ, ಧ್ಯಾನ. ನಾಳೆಯಿಂದ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಬೇಕಿದ್ದು 1 hour ಯೋಗ ಧ್ಯಾನ ಮಾಡಿ ನಿಮ್ ಬೇಕಾಗುತ್ತೆ ತಿಳಿಸ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ನಾವೆಲ್ಲರೂ ಆಧುನಿಕತೆಗೆ ಮಾರು ಹೋಗಿದ್ದೇವೆ. ಮೊಬೈಲ್ ಇದಾವ, ಅದು ಸಾದಾ ಮೊಬೈಲ್ ಅಲ್ಲ. ಸ್ಪ್ಲೆಂಡರ್, ಚೇಟ್ರಾಯ್ಡ್, ಆಪಲ್, ಐಫೋನ್, ಬನಾನಾ, ಪೋಕೋ, ಸ್ಯಾಮ್ಸಂಗ್, ಜಗತ್ತಾಗಿರುವಂತ ಎಲ್ಲಾ ಕಂಪನಿ ಮೊಬೈಲ್ ಮಾತ್ರ ಇದಾವೆ. ಒಂದು ವೇಳೆ ಮೊಬೈಲ್ ಮತ್ತೆ ಟಿವಿಯಿಂದ ಸಾಕಷ್ಟು ಉಪಯೋಗ ಇದೆ. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸೋಣ, ಕೆಟ್ಟದಿಂದ ದೂರ ಇರೋಣ. ಕೊನೆಯದಾಗಿ, ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಮತ್ತೆ ನಮ್ಮ ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು. ನೀವೆಲ್ಲ ಎಷ್ಟು ಗಂಟೆ ಓದ್ತೀರಿ? ಓದಾಗಿಲ್ಲ? 4 hours ಓದ್ತೀರಾ? 4 ಗಂಟೆವರೆಗೆ ಬಂದಿದ್ರ बोलो भारत माता की SBS ಕಾಲೇಜ್ಗೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಮತ್ತೆ ನಮ್ಮ ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು. 4 ಗಂಟೆವರೆಗೆ ಓದಿದ್ದು ಸಂಪೂರ್ಣವಾಗಿ ನಿಮ್ಮ ಮೈಂಡ್ ಅಲ್ಲಿ ಸೇವ್ ಆಗತ್ತಾ? ಕಾರಣ ಇಷ್ಟೇ, ಕಣ್ಣುಗಳು ಮಾತ್ರ ಬುಕ್ ಮೇಲೆ ಇರ್ತದೆ, ನಿಮ್ಮ ಮೈಂಡ್ ಅಗ್ನಿ ಸಾಕ್ಷಿಗಳಿಗಿರುತ್ತೆ ಅಥವಾ ಬಿಗ್ ಬಾಸ್ ಗಳಿಗಿರುತ್ತೆ. ಬಂಧುಗಳೇ, ಎಷ್ಟು ಗಂಟೆ ಓದುತ್ತೇವೆ ಎಂಬುದು ಮುಖ್ಯ ಅಲ್ಲ, ಓದಿದ್ದನ್ನ ನಮ್ಮ ಮೈಂಡ್ ಅಲ್ಲಿ ಎಷ್ಟು ಸೇವ್ ಮಾಡಿ ಇಟ್ಟುವುದು ಮುಖ್ಯ ಆಗ್ತದೆ. ನಾನು ನಿಮಗೆ ಒಂದು ಹೊಸ ಟೈಮ್ ಫಾಲೋ ಮಾಡ್ತೀರಾ? ನಾಳೆಯಿಂದ ನೀವೆಲ್ಲರೂ ಬೆಳಗ್ಗೆ 4 ಗಂಟೆಗೆ ಏಳಬೇಕು. ರಾತ್ರಿ ಬೇಗ ಮಲ್ಕೊಳ್ಳಿ. 4 ಗಂಟೆಗೆ ಎದ್ದು 4 ರಿಂದ 4:30 ಗಂಟೆವರೆಗೆ ನಿಮ್ಮ ದೈನಂದಿನ ಚಟುವಟಿಕೆ ಮುಗಿಸ್ಕೊಂಡು ನಿಮ್ಮ ಕಾಲೇಜ್ ಟೈಮಿಗೆ ಎಷ್ಟು ಗಂಟೆ? 7:30 ಅಂದ್ರೆ 3ಕ್ಕೆ ಕೇಳಬೇಕಪ್ಪ. ರಾತ್ರಿ 9ಕ್ಕೆ ಮಲ್ಕೊಳ್ಳಿ. 9 o'clock you sleep early, but you have to get up early morning at 3 o'clock because ನೋಡಿ, ಪುಟ್ಟರಾಜ ಗವಾಯಿಗಳು
ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ಎಲ್ಲ ಮಹಾನ್ ಯೋಗಿಗಳು ಬೆಳಗ್ಗೆ 7:03 ಗಂಟೆಗೆ ಬಂದರು. ಪ್ರಶಾಂತವಾದ ವಾತಾವರಣ ಇರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಲ್ಲಿವರೆಗೆ ನೀವೇನು ಓದ್ತೀರಿ ಅದು ಓದಿದ್ದು ಕೂಡ ನಿಮ್ಮ ಮೈಂಡ್ ಅಲ್ಲಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದೆ. 3 ಗಂಟೆಗೆ ಹೇಳ್ರಿ, 3ರಿಂದ 3:30 ಗಂಟೆವರೆಗೆ ನಿಮ್ಮ ದೈನಂದಿನ ಚಟುವಟಿಕೆ ಮುಗಿಸ್ಕೊಂಡು 3:30ರಿಂದ 4:30 ಗಂಟೆವರೆಗೆ ಯೋಗ ಧ್ಯಾನ ಮಾಡ್ರಿ. 4:30ರಿಂದ 6:30 ಗಂಟೆವರೆಗೆ 2 ತಾಸು ಅಭ್ಯಾಸ ಮಾಡ್ಬೇಕು. ಅದು ಹೆಂಗ್ ಓದ್ಬೇಕಂದ್ರೆ ನಿಮ್ಮ ಕಣ್ಣು ಮತ್ತೆ ಮೈಂಡ್ ಇರಬೇಕು. ಬಂಧುಗಳೇ, ನಿಮ್ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ನೋಡಿ, ಲುಕ್ ಅಟ್ ದ ಡಿಫರೆನ್ಸ್ ಬಿಟ್ವೀನ್ ಮೊಬೈಲ್ ಅಂಡ್ ಬುಕ್ಸ್. ಬುಕ್ ಹೇಳುತ್ತೆ, ನೋಡು ಇವತ್ತು ನೀನು ನನ್ನನ್ನ ತಲೆ ತಗ್ಗಿಸಿ ಓದು, ನಾಳೆ ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಮೊಬೈಲ್ ಹೇಳುತ್ತೆ, ನೋಡು ಇವತ್ತು ನೀನು ನನ್ನನ್ನ ತಲೆ ತಗ್ಗಿಸಿ ನೋಡ್ತಾ ಇರು, ನಾಳೆ ನಾನು ನಿನ್ನನ್ನ ತಲೆ ಎತ್ತದಂತೆ ಪಾತಾಳಕ್ಕೆ ಎಸೆದಂತೆ ಮೊಬೈಲ್. ಈಗ ಸೊ ಈಗ ಹೇಳಿ, ಬುಕ್ ಶ್ರೇಷ್ಠನ ಮೊಬೈಲ್ ಶ್ರೇಷ್ಠನ? ನಾವೆಲ್ಲರೂ ಕೂಡ ಸರಸ್ವತಿ ಪುತ್ರರಾಗೋಣ, ಪುಸ್ತಕ ಪ್ರೇಮಿಗಳಾಗೋಣ. ನಮ್ಮ ಜೀವನಕ್ಕೆ ಮಾರಕವಾಗಿರುವಂತಹ ಮೊಬೈಲ್ ಮತ್ತು ಟಿವಿಯನ್ನ ಒಳ್ಳೆಯದಕ್ಕೆ ಮಿತವಾಗಿ ಬಳಸೋಣ ಅಂತ ಮಾತನ್ನು ಹೇಳಿ, ನಿಮ್ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಕೇವಲ ಈ 3 ಗಂಟೆಗಳ ಕಾಲ ಸಾಕು. ಈ ಟೈಮ್ ಫಾಲೋ ಮಾಡಿದ್ದಾಗಿದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ, ವಿತ್ ಇನ್ 1 month you will get success in your life. ಮಾತು ಹೇಳ್ತೇನೆ, ಸಕ್ಸಸ್ ಅಂತ ಹೇಳಿದೆ. ಸಕ್ಸಸ್ ಪಡಿಬೇಕಾದ್ರೆ ಯಶಸ್ಸು ಎಲ್ರಿಗೂ ಬರೋದಿಲ್ಲ. ಯಶಸ್ಸು ಪಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು? ಎಲ್ಲಾರು ಹೇಳ್ತಾರೆ ಸತ್ಯಮೇವ ಜಯತೆ ಅಂತ, ನಾನು ಹೇಳ್ತೇನೆ ಶ್ರಮಮೇವ ಜಯತೆ. ಬಂಧುಗಳೇ, ನೀವೆಷ್ಟು ಶ್ರಮ ಪಡ್ತೀರಿ ಅಷ್ಟು ಸಾಧಕರಾಗ್ತೀರಾ, ಯಶಸ್ವಿ ಸಾಧಕರಾಗ್ತೀರಾ. ಆ ನಿಟ್ಟಿನಲ್ಲಿ ನಿಮ್ಮ ಹಾದಿ ಸಾಗಲಿ ಅಂತ ಮಾತನ್ನು ಹೇಳಿ, ಕೊನೆಯದಾಗಿ ಹಾರ್ಡ್ ವರ್ಕ್, ಮೆಡಿಟೇಷನ್, ಡೆಡಿಕೇಶನ್, ಪ್ರಿಸರ್ವೇಶನ್ ಮತ್ತೆ ಡಿಟರ್ಮಿನೇಷನ್ ಎಲ್ಲ ಅಂಶಗಳು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ